ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಬೆಳಗು ಜಾವ. ರಚನೆ ದ.ರಾ. ಬೇಂದ್ರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವನು ಬೆಳಗಿನ ಬೇಟೆಗಾರ. ಬೇಟೆಗಾರ ಯಾರು? ಬೆಳಗಿನ ಬೆಳಕೆ ಬೇಟೆಗಾರ. ಹುಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಎಚ್ಚರವಿದ್ದು ಮಲಗಿ ನಿದ್ರಿಸುತ್ತಿರುವ ಎಳೆಯರಿಗೆ ಕವಿ ಹುಸಿನಿದ್ದೆಗಿದ್ದೆ ಸಾಕು ಎಂದಿರುವರು. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುತ್ತದೆ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಬೆಳಕಿನ ಬೇಟೆಗಾರನು ಗುಡಿ ಗೋಪುರಗಳಿಗೆ ಬಲೆಯನ್ನು ಬೀಸಿ ಬರುತ್ತಾನೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಮಕ್ಕಳು ನಿದ್ದೆಯನ್ನು ಬಿಟ್ಟು ಮೇಲೆದ್ದು ಈ ತುಂಬಿ ಬಾಳನ್ನು ತುಂಬಿ ಕುಡಿಯಬೇಕು ಎಂದಿದ್ದಾರೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಹುಸಿನಿದ್ದೆ ಮಾಡುತ್ತಾ ಕನಸು ಕಟ್ಟುತ್ತಾ ಯೌವನವನ್ನು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬಾರದೆಂಬ ಕಾರಣದಿಂದ ಕವಿಯು ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಮಕ್ಕಳಿಗೆ ಹೇಳಿರುವರು. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಹರೆಯವು ದುಡಿಮೆಗೆ ಜೀವೋತ್ಸಾಹಕ್ಕೆ ಸಂಕೇತ, ಮುಪ್ಪು ಚಿಂತನೆಗೆ ದಾರಿಯಾಗಿದೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಬಾನು ಮತ್ತೆ ಪ್ರಕಾಶಮಾನವಾಗಿ ಬೆಳಗಬಹುದು, ಅಂತೆಯೇ ಮರವು ಮತ್ತೆ ಚಿಗುರಿ ನಿಲ್ಲಬಹುದೆಂಬುದು ಕವಿಯ ಅಭಿಪ್ರಾಯವಾಗಿದೆ. ಸಂದರ್ಭಾನುಸಾರ ವಿವರಿಸಿ. ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ.
ದ.ರಾ ಬೇಂದ್ರೆಯವರು ರಚಿಸಿರುವ ಬೆಳಗುಜಾವ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಬೆಳಕಿನ ಆಗಮನವನ್ನು ಕುರಿತು ಕವಿ ಈ ಮೇಲಿನಂತೆ ವರ್ಣಿಸಿದ್ದಾರೆ. ಮೂಡಲದ ಕಣ್ಣು ತೆರೆಯುವಾಗ ಬಾನೆಲ್ಲ ಕಂಪೇರುವುದು. ಬಾನು ಮೊದಲಿಗೆ ಕೆಂಪಾಗಿ ಅರುಣೋದಯವಾಗುವುದನ್ನು ಸೂಚಿಸಿದ ನಂತರ ನಿಧಾನವಾಗಿ ಆಕಾಶ ಬೆಳಕು ಕಾಣುವುದು. ಇದನ್ನು ಕವಿ ಬೆಳಕಿನ ಬೇಟೆಗಾರನು ಗುಡಿಗೋಪುರದ ಮೇಲೆಲ್ಲ ಬಲೆ ಬೀಸಿ ಬರುವುದಕ್ಕೆ ಸಮೀಕರಿಸಿ ಬೆಳಗುಜಾವದ ಆರಂಭವನ್ನು ಈ ಮೇಲಿನ ವಾಕ್ಯದಲ್ಲಿ ವರ್ಣಿಸಿದ್ದಾರೆ. ಬೆಳಕಿನ ಬೇಟೆಗಾರ ಎಂಬ ಹೋಲಿಕೆ ವಿಶೇಷ ಪ್ರಯೋಗವಾಗಿರುವುದನ್ನು ಇಲ್ಲಿ ಗಮನಿಸಬಹುದು. ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಅಂಬಿಕಾತನಯದತ್ತ ಕಾವ್ಯನಾಮದ ವರಕವಿ ದ.ರಾ ಬೇಂದ್ರೆಯವರು ರಚಿಸಿರುವ ಬೆಳಗುಜಾವ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಮಲಗಿ ಹುಸಿನಿದ್ದೆಗೈಯುತ್ತಿರುವ ಯುವ ಮನಸ್ಸುಗಳನ್ನು ಎಚ್ಚರಿಸಿದ ಕವಿಯು ಈ ತುಂಬಿ ಬಾಳು ಎಂದರೆ ದುಂಬಿಯಂತೆ ಅಲ್ಲಿಂದಿಲ್ಲಿಗೆ ಹಾರುವ ಜೀವನದ ಮಜಲಿಗೆ ಹೋಲಿಸಿ ಅದನ್ನು ಸಿಕ್ಕಾಗ ಸಿಕ್ಕಷ್ಟನ್ನು ತುಂಬಿ ಕುಡಿಯುವಂತೆ ಬುದ್ಧಿಮಾತು ಹೇಳಿದ್ದಾರೆ. ನಾಳೆ ಹೇಗೋ ಏನೋ ಎಂಬುದು ಯಾರಿಗೂ ಅರಿವಿರದು. ಹೀಗಿರುವಾಗ ಕೈಗೆ ಸಿಕ್ಕಷ್ಟನ್ನು ಮೊಗೆದು ಅನುಭವಿಸಿ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳಬೇಕೆಂಬ ಸಂದೇಶವನ್ನು ಕವಿಯು ಈ ಮೇಲಿನ ವಾಕ್ಯದಲ್ಲಿ ನೀಡಿದ್ದಾರೆ. ಮರಣ ಬಂದೀತು ಕ್ಷಣವು ಉರುಳಿ. ಗಾರುಡಿಗ ಕವಿ ದ.ರಾ ಬೇಂದ್ರೆಯವರ ಬೆಳಗುಜಾವ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಬೆಳಗು ಮೂಡಿರುವಾಗ ಹುಸಿನಿದ್ದೆ ಬಿಟ್ಟು ದುಡಿಮೆಯಲ್ಲಿ ಕ್ರಿಯಾಶೀಲರಾಗಬೇಕೆಂದು ಹೇಳಿರುವ ಕವಿಯು ಯೌವನ, ಉತ್ಸಾಹ, ಹುರುಪುಗಳೆಲ್ಲವೂ ಸ್ವಲ್ಪ ಕಾಲ ಮಾತ್ರ ಇರುವುದು. ಅವುಗಳಿದ್ದಾಗ ದುಡಿದು ಸಂಪಾದಿಸಬೇಕು. ಬದುಕನ್ನು ಸಂಪೂರ್ಣವಾಗಿ ಆಸ್ವಾದಿಸಬೇಕು. ಜೀವನ ಒಂದು ನದಿಯ ರೀತಿ. ಅಲ್ಲಿ ಪ್ರವಾಹದ ಏರುಪೇರು ಆಘಾತಗಳಿರುವುದು ಸಹಜ. ಯಾವಾಗ ಮರಣ ಬಂದು ಅಮರಿಕೊಳ್ಳುವುದೋ ಯಾರಿಗೂ ತಿಳಿಯದು. ಈಗ ಇದ್ದವರು ಇನ್ನೊಂದು ಕ್ಷಣದಲ್ಲಿ ಇಲ್ಲವಾಗಬಹುದು. ಆದುದರಿಂದ ಸಾವು ಬರುವ ಮುನ್ನ ಈ ಬದುಕಿನ ಸುಂದರ ಸಂಗತಿಗಳನ್ನು ಅನುಭವಿಸಿ ಆನಂದಿಸಬೇಕೆಂದು ಕವಿ ಕಿವಿಮಾತು ಹೇಳಿದ್ದಾರೆ. ಬರಲುಂಟೆ ಸುಗ್ಗಿ ಮತ್ತೆ. ದ.ರಾ ಬೇಂದ್ರೆಯವರು ಬರೆದಿರುವ ಬೆಳಗುಜಾವ ಕವಿತೆಯ ವಾಕ್ಯವಿದು. ಜೀವನದಲ್ಲಿ ಸುಗ್ಗಿ ಸಂತಸದ ಕಾಲ ಮತ್ತೆ ಬರಬಹುದೇ ಎಂದು ಕವಿಯು ಪ್ರಶ್ನಿಸಿರುವ ಸಂದರ್ಭ ಇದಾಗಿದೆ. ಮುಪ್ಪು ಮರಣಗಳು ಆವರಿಸಿದ ನಂತರ ಪುನಃ ಯೌವನ ತಿರುಗಿ ಬರಲಾರದು. ಋತು ಬದಲಾಗಬಹುದು. ಆಕಾಶ ಮತ್ತೆ ಬೆಳಕಿನಿಂದ ಪ್ರಜ್ವಲಿಸಬಹುದು. ಮರಗಳು ಮತ್ತೆ ಚಿಗುರಿ ಹಸಿರು ಹೊತ್ತು ಮೆರೆಯಬಹುದು. ಇವೆಲ್ಲವೂ ಋತು ನಿಯಮದ ಸಾಮಾನ್ಯ ಸಂಗತಿಗಳು. ಪ್ರಕೃತಿಯಲ್ಲಿ ಸುಗ್ಗಿ ಮತ್ತೆ ಬರಬಹುದು. ಆದರೆ ಬದುಕಿನಲ್ಲಿ ಯೌವನದ ಸುಗ್ಗಿ ಒಮ್ಮೆ ಮಾತ್ರವೇ ಬಂದು ಹೋಗುವಂಥದ್ದು. ಹೋದ ಮೇಲೆ ತಿರುಗಿ ಬರಲಾರದು. ಮುಳುಗಿರಲಿ ಮುಪ್ಪು ಚಿಂತನದಿ. ಅಂಬಿಕಾತನಯದತ್ತರು ಬರೆದಿರುವ ಬೆಳಗುಜಾವ ಕವಿತೆಯ ಅಂತ್ಯದಲ್ಲಿ ಈ ಮೇಲಿನ ವಾಕ್ಯವನ್ನು ಕಾಣಬಹುದಾಗಿದೆ. ಮರಣ ಮುಪ್ಪಿನ ಚಿಂತೆಯ ಅಗತ್ಯವಿಲ್ಲ, ಏಕೆಂದರೆ ಇದು ಹರೆಯ ತುಂಬಿರುವ ಹೊತ್ತು. ಹೀಗಿರುವ ಹರೆಯ ಪುನಃ ಸಿಗಲಾರದು. ಮುಪ್ಪು ಬರುವ ಕಾಲಕ್ಕೆ ಬಂದೇ ಬರುತ್ತದೆ. ಈಗಲೇ ಏಕೆ ಅದರ ಚಿಂತೆ? ಮುಪ್ಪು ಬಂದೇ ಬರುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಅಸಾಧ್ಯ. ಆದ್ದರಿಂದ ಮುಪ್ಪು ಮುಳುಗಿರಲಿ ಚಿಂತನದಿ ಎಂದು ಹೇಳುವುದರ ಮೂಲಕ ಬದುಕನ್ನು ಸ್ವೀಕರಿಸಬೇಕಾದ, ಅನುಭವಿಸಬೇಕಾದ ಬಗೆಯನ್ನು ಕವಿ ಇಲ್ಲಿ ತಿಳಿಸಿಕೊಟ್ಟಿರುತ್ತಾರೆ.
5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ? ಬೆಳಗುಜಾವ ಕವಿತೆಯಲ್ಲಿ ಕವಿ ಬೇಂದ್ರೆಯವರು ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕರೆಕೊಟ್ಟಿದ್ದಾರೆ. ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮುಪ್ಪುಗಳೆಲ್ಲವೂ ಹಂತ ಹಂತವಾಗಿ ಬರುವ ಸಂಗತಿಗಳು. ಬಾಲ್ಯದಲ್ಲಿ ಬೆರಗಿನಿಂದ ಸುತ್ತಮುತ್ತಲ ವಿಸ್ಮಯವನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ಬೆಳೆಯುತ್ತೇವೆ. ಯೌವನವೆಂದರೆ ಅದು ಮೋಜಿನ ಸಮಯವಲ್ಲ. ಕವಿಯ ಪ್ರಕಾರ ದುಡಿಯುವ, ದಣಿಯುವ ಸಮಯ. ಇಂತಹ ಹೊತ್ತಿನಲ್ಲಿ ನಿದ್ದೆ ಮಾಡುತ್ತಾ ಕನಸು ಕಾಣುತ್ತಾ ಕುಳಿತುಕೊಳ್ಳುವುದು ತರವಲ್ಲ. ಮುಪ್ಪು ಬರುವ ಮುನ್ನ ದುಡಿಮೆಯಲ್ಲಿ ಸಾರ್ಥಕ್ಯವನ್ನು ಕಾಣಬೇಕು. ಮುಪ್ಪು ಬಂದ ನಂತರ ಹಿಂದಿನ ದಿನಗಳ ಕನವರಿಕೆ ಮಾತ್ರ ಉಳಿಯುತ್ತದೆ. ಸಾವಿನ ಚಿಂತೆ ಆವರಿಸುತ್ತದೆ. ಆದ್ದರಿಂದ ಯೌವನವು ಬಹು ಅಮೂಲ್ಯ ಕ್ಷಣವಾದ್ದರಿಂದ ಅದನ್ನು ವ್ಯರ್ಥಗೊಳಿಸದೆ ಸಾರ್ಥಕವಾಗಿ ಬಳಸಿಕೊಳ್ಳುವಂತೆ ಕವಿ ಕರೆ ಇತ್ತಿದ್ದಾರೆ. ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಹೇಗೆ ಸಫಲಗೊಳಿಸಿಕೊಳ್ಳಬೇಕು ಎಂದು ಬೇಂದ್ರೆ ಕರೆ ಕೊಡುತ್ತಾರೆ. ಬೇಂದ್ರೆಯವರ ಬೆಳಗುಜಾವ ಕವಿತೆಯು ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಸಫಲಗೊಳಿಸಿಕೊಳ್ಳಬೇಕೆಂಬ ಕರೆಯನ್ನು ಎಳೆಯರಿಗೆ ಇತ್ತಿದೆ. ಕವಿತೆಯ ಆರಂಭದ ಚರಣವು ಬೆಳಕಿನ ಆಗಮನದ ವರ್ಣನೆಗೆ ಮೀಸಲಾಗಿದೆ. ಉಳಿದ ಭಾಗದಲ್ಲಿ ಕವಿ ಮಲಗಿ ನಿದ್ರಿಸುತ್ತಿರುವವರನ್ನು ಎಚ್ಚರಗೊಳಿಸಿದ್ದಾರೆ. ಬೆಳಗು ಕ್ರಿಯಾಶೀಲತೆಯ ಸಂಕೇತ. ರಾತ್ರಿಯೆಲ್ಲ ನಿದ್ದೆಯ ವಿಶ್ರಾಂತಿಯಲ್ಲಿ ಮೈ ಮರೆತವರಿಗೆ ಹೊಸ ಚೈತನ್ಯವನ್ನು ತುಂಬಿ ದೈನಂದಿನ ಕ್ರಿಯೆಗೆ ಪ್ರೋತ್ಸಾಹಿಸುತ್ತದೆ. ಆದ್ದರಿಂದ ಬೆಳಕಿನಲ್ಲಿ ಎದ್ದು ಕತ್ತಲಾಗುವ ಮುನ್ನ ದುಡಿಮೆಯ ಉದ್ದೇಶವನ್ನು ಸಾರ್ಥಕ್ಯದಿಂದ ಪೂರೈಸಿಕೊಳ್ಳಿರೆಂದು ಕವಿ ಕರೆಯಿತ್ತಿದ್ದಾರೆ. ಇಲ್ಲಿ ಬೆಳಗು ಯೌವನದ ಆದರ್ಶಗಳ ಸಂಕೇತವಾದರೆ ഇരുಳು ಮುಪ್ಪಿನ ಸಂಕೇತವಾಗಿದೆ. ಇರುವ ಯೌವನವನ್ನು ಕನಸು ಕಾಣುತ್ತಾ ಹಾಳು ಮಾಡಿಕೊಳ್ಳದೆ ದುಡಿದು ಗಳಿಸುವುದರ ಮುಖೇನ ಸಫಲಗೊಳಿಸಿಕೊಳ್ಳಿರೆಂದು ಕವಿಯು ಇಲ್ಲಿ ಎಚ್ಚರಿಸಿದ್ದಾರೆ. ಬೆಳಗುಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳಾವುವು? ಬೆಳಗುಜಾವ ಕವನದ ಮೂಲಕ ಕವಿ ನಮ್ಮ ಬದುಕಿನ ಮಹತ್ವದ ವಿಚಾರಗಳ ಕಡೆಗೆ ಗಮನ ಸೆಳೆದಿದ್ದಾರೆ. ಬೆಳಕು ಮತ್ತು ಬೆಳಗು ಎರಡೂ ಅಭಿನ್ನವಾದಂತೆ ಅದು ಕ್ರಿಯಾಶೀಲತೆಯ ಸಂಕೇತವೂ ಹೌದು. ಬೆಳಗು ಹೊಸ ಹುರುಪನ್ನು, ಚೈತನ್ಯವನ್ನು ತಂದಿರುವಾಗ ಅದನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಯೌವನವು ನಮ್ಮ ಬದುಕಿನ ಬೆಳಕು. ಯೌವನದಲ್ಲಿ ದುಡಿಮೆ, ದುಡಿದು ಗಳಿಸುವ ಶಕ್ತಿ ದೇಹಕ್ಕಿರುತ್ತದೆ. ಆದ್ದರಿಂದ ನಿದ್ದೆಯಿಂದ ಮೇಲೆದ್ದು ದುಡಿಯಬೇಕಾಗಿದೆ. ಮುಪ್ಪು ಬಂದೇ ಬರುತ್ತದೆ, ಅದನ್ನು ತಪ್ಪಿಸಲಾಗದು. ಬೆಳಗು, ಕತ್ತಲು, ಒಣಗುವುದು, ಚಿಗುರುವುದು ಇವೆಲ್ಲವೂ ಪ್ರಕೃತಿಯಲ್ಲಿ ಸಹಜ. ಆದರೆ ಮನುಷ್ಯನ ಜೀವನ ಬಾಲ್ಯ, ಯೌವನ, ಮುಪ್ಪು ಎಂಬ ಮುಮ್ಮುಖ ಚಲನೆಯಲ್ಲಿ ಸಾಗುವುದೇ ವಿನಃ ಹಿಮ್ಮುಖವಾಗಿ ಚಲಿಸಲಾರದು. ಆದ್ದರಿಂದ ಜೀವನ ನದಿಯ ಪ್ರವಾಹ ಬಂದು ಅಪ್ಪಳಿಸುವ ಮುನ್ನ, ಮರಣ ಬರುವ ಮುನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕೆಂದು ಬೇಂದ್ರೆ ತಿಳಿಸಿದ್ದಾರೆ. ಬಾಳಿನ ಅಶಾಶ್ವತೆ ಮತ್ತು ಪ್ರಕೃತಿಯ ನಿತ್ಯ ನೂತನತೆಯ ಗುಣವನ್ನು ಬೆಳಗುಜಾವ ಕವನದಲ್ಲಿ ಕವಿ ಹೇಗೆ ವಿವರಿಸಿದ್ದಾರೆ? ದ.ರಾ. ಬೇಂದ್ರೆಯವರ ಬೆಳಗುಜಾವ ಕವಿತೆಯು ಪ್ರಕೃತಿಯ ನಿತ್ಯ ನೂತನತೆಯನ್ನು ಸಾರುವುದರ ಜೊತೆಗೆ ಮನುಷ್ಯನ ಬಾಳಿನ ಅಶಾಶ್ವತೆಯನ್ನು ವಿವರಿಸುತ್ತದೆ. ಬೆಳಗಾಗುವುದು, ಕತ್ತಲಾಗುವುದು, ಋತುವಿಗೆ ತಕ್ಕಂತೆ ಮರ ಹಣ್ಣಾಗುವುದು, ಉದುರುವುದು, ಚಿಗುರುವುದು ಇವೆಲ್ಲವೂ ಪ್ರಕೃತಿಯ ನಿತ್ಯ ವ್ಯಾಪಾರಗಳು. ಮತ್ತೆ ಮತ್ತೆ ಹೊಸತನದಿಂದ ಮೈ ತುಂಬಿಕೊಳ್ಳುವುದು ಪ್ರಕೃತಿಯ ಲಕ್ಷಣ. ಕವಿ ಇದನ್ನು ಮರದ ಉದಾಹರಣೆಯ ಮೂಲಕ
ದೃಢಪಡಿಸಿದ್ದಾರೆ. ಆದರೆ ಮನುಷ್ಯನ ಬದುಕು ಶಾಶ್ವತವಾದುದಲ್ಲ. ಜೀವನದ ನದಿಯಲ್ಲಿ ಯಾವಾಗ ಬೇಕಾದರೂ ಪ್ರವಾಹದ ಅಲೆ ಬಂದು ಅಪ್ಪಳಿಸಬಹುದು, ಏರುಪೇರುಗಳಾಗಬಹುದು. ಅದರಂತೆಯೇ ಯಾವ ಗಳಿಗೆಯಲ್ಲಿ ಬೇಕಾದರೂ ಸಾವು ಬಂದು ಮೇಲೆರಗಬಹುದು. ಮನುಷ್ಯನ ಜೀವನ ಅಶಾಶ್ವತ, ಪ್ರಕೃತಿ ಮಾತ್ರವೇ ಶಾಶ್ವತ, ನಿತ್ಯ ನೂತನ ಎಂದು ಕವಿ ಬೇಂದ್ರೆಯವರು ವಿವರಿಸಿ ಹೇಳಿದ್ದಾರೆ.